ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ವಿಧಾನಸಭಾ ಪರಿಷತ್ನಲ್ಲಿ ಓಕೆನಾ? ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 2 ವರ್ಷಗಳಲ್ಲಿ 47 ಕೋಟಿ ರೂಪಾಯಿ ಹೆಲಿಕಾಪ್ಟರ್ಗೆ ಪ್ರಯಾಣಕ್ಕೆ ಖರ್ಚು ಮಾಡಿರುವಂಥದ್ದು ಸಾಕಷ್ಟು ಚರ್ಚೆ ಮತ್ತು ಸುದ್ದಿ ಆಗ್ತಾ ಇರ್ತದೆ. ಈ ಬಗ್ಗೆ ಪ್ರಶ್ನೆ ಕೇಳಿದಂಥ ವಿಧಾನ ಪರಿಷತ್ನಲ್ಲಿ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರಿ, ಪ್ರಶ್ನೆ ಕೇಳಿದ್ರಿ? ಇಲ್ಲ, ನನಗೆ ಪ್ರಶ್ನೆ ನಾನು ಕೇಳಿರಲಿಲ್ಲ. ಪ್ರಶ್ನೆ ಹಾಕಿದ್ದೆ ಮುಖ್ಯಮಂತ್ರಿಗಳಿಗೆ. ಸ್ಟಾರ್ ಕ್ವಶನ್ ಅಂತ ಹಾಕಿರಲಿಲ್ಲ ನಾನು. ಅನ್ಸ್ಟಾರ್ ಕ್ವಶನ್ಗೆ ನನಗೆ ಆನ್ಸರ್ ಬಂದಿದೆ. ಅದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಕಚೇರಿಯಿಂದ 47 ಕೋಟಿ 38 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷಕ್ಕೆ? 2.5 ವರ್ಷದಲ್ಲಿ. ಮತ್ತು ಬೆಂಗಳೂರು ಮೈಸೂರಿಗೆ 5 ಕೋಟಿ ರೂಪಾಯಿ ಖರ್ಚಾಗಿದೆ. ಎಷ್ಟು ಗಂಟೆಗೆ ಕಾರ್ನಲ್ಲಿ ಹೋಗೋದಕ್ಕೆ ಬರೋದಕ್ಕೆ? 1.5 ಅವರ್ ಹೋಗೋದಕ್ಕೆ, 1.5 ಅವರ್ ಬರೋದಕ್ಕೆ ಕಾರ್ನಲ್ಲಿ. ಹೆಲಿಕಾಪ್ಟರ್ ಬೇಕಿತ್ತಾ ಅನ್ನೋದು ಒಂದು. ಎರಡನೇದು, ಒಂದು ದಿನ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ವಿಮಾನಕ್ಕೆ ಖರ್ಚು ಮಾಡಿರ್ಬೋದು. 1 ಕೋಟಿ ರೂಪಾಯಿ ಹೇಗೆ ಸಾಧ್ಯ? ಎಲ್ಲಿಂದ ಎಲ್ಲಿಗೆ ಓಡಾಡಿದರು ಅನ್ನೋದು ಭಾಳ ಇಂಪಾರ್ಟೆಂಟ್. ಅದೇ ಥರ ಹೆಲಿಕಾಪ್ಟರ್ ಮತ್ತು ವಿಮಾನಕ್ಕೆ ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರಿಗೆ ಹೆಲಿಕಾಪ್ಟರ್ನಲ್ಲಿ ಓಡಾಡಿ 1 ಅವರ್ ಹೋಗೋದಕ್ಕೆ ಕಾರಲ್ಲಿ. 0 ಅವರ್ ಇರುತ್ತೆ. ರೋಡ್ ಚೆನ್ನಾಗಿದೆ. ಮತ್ತು ಮೈಸೂರು ಬೆಂಗಳೂರು ರೋಡ್ ಅಂತೂ ಭಾಳ ಚೆನ್ನಾಗಿದೆ. ಅದು ಹೈವೇ, ಸೂಪರ್ ಫಾಸ್ಟ್ ಕಾರಿಡಾರ್. ಅದು ಅಂಥ ರಸ್ತೆನ ಉಪಯೋಗ ಮಾಡ್ದೇನೆ ಹೆಲಿಕಾಪ್ಟರ್ ನಾನು ಹಾಗಂತೇಳಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮತ್ತು ವಿಮಾನವನ್ನು ಉಪಯೋಗ ಮಾಡಬಾರ್ದು ಅಂದ್ರೆ ಖಂಡಿತ ಉಪಯೋಗ ಮಾಡಲಿ. ನಂದು ಅದಕ್ಕೆ ಯಾವುದೇ ವಿರೋಧ ಇಲ್ಲ. ಆದರೆ ಇಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಿರೋವಂಥದ್ರ ಬಗ್ಗೆ ಒಂದು ಎಂಕ್ವೈರಿ ಆಗಲಿ ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ಅಂದರೆ ಈಗ ಸಾಮಾನ್ಯವಾಗಿ CM ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ. ಸೊ ಅದು ಅವರೇ ಒಂದು ಹಕ್ಕಿ ಇರುವಂಥದ್ದು, ಜೊತೆಗೆ ಅದೊಂದು ಅವಶ್ಯಕತೆ ಇರುವಂಥದ್ದು. ತುರ್ತು ಕಾರ್ಯಕ್ರಮಗಳಿದ್ದರೆ, ಅವಶ್ಯಕತೆ ಇದ್ದರೆ ಉಪಯೋಗ ಮಾಡಲಿ. ಆದ್ರೆ ಮೈಸೂರು ಬೆಂಗಳೂರಿಗೆ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಅದು ಯಾವುದಕ್ಕೆ ಖರ್ಚು ಮಾಡಿದ್ದಾರೆ? 47 ಕೋಟಿ ರೂಪಾಯಿ ಇಷ್ಟೊಂದು ಉಪಯೋಗ ಮಾಡಿದಾರಲ್ಲ 2 ವರ್ಷದಲ್ಲಿ. ಅದ್ರ ಬಗ್ಗೆ ನನ್ನ ಪ್ರಶ್ನೆ. ಈ ಹಿಂದೆ ಯಾರು ಕೂಡ ಇಷ್ಟೊಂದು ಖರ್ಚು ಮಾಡಲಿಕ್ಕಿಲ್ಲ ಅಂತ ಬಹುಶಃ ಮುಖ್ಯಮಂತ್ರಿಗಳು ಈ ಹಿಂದೆ ಆಗಿರ್ತಕ್ಕಂಥವ್ರು ಅಷ್ಟು ಮಾಡಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಗೊತ್ತಿಲ್ಲ. ಆಮೇಲೆ ಸರ್, ಈಗ 47 ಕೋಟಿ ರೂಪಾಯಿ ಖರ್ಚಾಗಿರ್ತದ್ದು, ಅದು ನಿಮ್ಗೆ ಎಷ್ಟಾಗಿದೆ, ಅವರ್ ಲೆಕ್ಕ, ದಿನ ಲೆಕ್ಕ, ಅವೆಲ್ಲ ಕೂಡ ಒಂದಷ್ಟು ಅನುಮಾನಗಳು ಅದು ಖಂಡಿತ ಬರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಒಂದು ತನಿಖೆ ಆಗಲಿ. ಈ 47 ಕೋಟಿಯಲ್ಲಿ ಕೂಡ ಏನಾದರೂ ಕೂಡ ಗೋಲ್ಮಾಲ್ ಆಗಿರ್ಬೋದು ಕಂಪನಿಗಳಿಂದ, ಗೊತ್ತಿಲ್ಲ. ಯಾಕೆಂದ್ರೆ ನಾನು ಅದನ್ನು ಹೇಳಕ್ಕೆ ಹೋಗಿಲ್ಲ. ಎಂಕ್ವೈರಿ ಆದಾಗ ಗೊತ್ತಾಗತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಒಂದು ದಿನ 1 ಕೋಟಿ ಖರ್ಚಾಗಿದೆಯಲ್ಲ, ಅದು ಯಾವುದಕ್ಕೆ? ಡೆಲ್ಲಿಗೆ ಹೋಗಿದ್ರಾ? ಡೆಲ್ಲಿಗೆ ಹೋಗಿ ಬರೋದಕ್ಕೂ ಕೂಡ ಎಷ್ಟು ಖರ್ಚಾಗುತ್ತೆ? 2-3 ಸಾರಿ ಓಡಾಡಿದ್ರಾ? ಅದನ್ನು ಕೂಡ ನೋಡಬೇಕಾಗತ್ತೆ. 47 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ. ಸಣ್ಣ ಅಮೌಂಟ್ ಅಲ್ಲ. ಕೋಟಿ ರೂಪಾಯಿ ಅಂದರೆ ಆದ್ದರಿಂದ ಒಂದು. ಆಮೇಲೆ ಎರಡನೇದು, ಮತ್ತು ಮುಖ್ಯಮಂತ್ರಿಗಳು ಒಂದು ವಿಚಾರಧಾರೆಯಿಂದ ಬಂದಿರತಕ್ಕಂಥವ್ರು, ಸಮಾಜವಾದದ ವಿಚಾರದಿಂದ ಬಂದಿರತಕ್ಕಂಥವ್ರು, ಸರಳ ಜೀವನ ನಡೆಸ್ತಕ್ಕಂಥವ್ರು. ಹಿಂಗೆಲ್ಲ ಅವ್ರ ಬಗ್ಗೆ ಒಂದು ಪ್ರತಿಮೆ, ಹಿರಿಮೆ, ಗರಿಮೆ ಎಲ್ಲ ಇದೆ. ಆದರೆ 47 ಕೋಟಿ ರೂಪಾಯಿ ಹೇಗೆ ಖರ್ಚಾಯಿತು? ಮತ್ತು ಕಾವೇರಿ ನಿವಾಸಕ್ಕೂ ಕೂಡ ಕೋಟಿಗಟ್ಟಲೆ ನವೀಕರಣಕ್ಕೆ ಖರ್ಚು ಮಾಡಿದ್ದಾರೆ. ಯೂಬ್ಲೋ ವಾಚ್ ಕಟ್ಟಿದ್ರು. ಆಮೇಲೆ ಇತ್ತೀಚೆಗೆ ಕಾರ್ಟಿಯರ್ ವಾಚ್ ಬಗ್ಗೆ ಭಾಳಷ್ಟು ಎಲ್ಲ ಬಂತು. ಈ ಎಲ್ಲ ವಿಷಯಗಳಿದೆ. ಹಾಗಾಗಿ ನೋಡೋಣ ಬರ್ತಕ್ಕಂಥ ದಿನಗಳಲ್ಲಿ ಏನಾಗುತ್ತೆ. ವೀಕ್ಷಕರೇ, ಇದು ರವಿಕುಮಾರ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು CM ಖರ್ಚು ಮಾಡಿರುವಂಥ ಹೆಲಿಕಾಪ್ಟರ್ಗೆ ಒಂದಷ್ಟು ಅನುಮಾನಗಳಿರುವಂಥದ್ದು, 47 ಕೋಟಿ ಖರ್ಚಾಗಿರುವಂಥದ್ದು, ಅದಕ್ಕೆ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.